ಹಾಯ್, ನಾನು ನಿಮ್ಮ ಬೆಳಗಾವಿ ಹುಡುಗ ಹನುಮಂತ್. ಏನಪ್ಪ ಅಂದ್ರೆ ಇವತ್ತು ನಾವು ಕಿತ್ತೂರು ಕೋಟೆದಾಗಿಂದ ಸ್ವಲ್ಪ ವಿಷಯದ ಬಗ್ಗೆ ಮಾತಾಡೋಣ. ನೋಡ್ಬೋದು ನೀವು ಕಿತ್ತೂರು ಕೋಟೆದಾಗ ಇವತ್ತು ಕಿತ್ತೂರು ಕೋಟೆದ್ದು ರಸ್ತೆ ಬಗ್ಗೆ ನೋಡ್ಬೋದು. ಕಾಣತೈತಲ್ಲ ಅಲ್ಲೇ ಕಿತ್ತೂರು ಕೋಟೆ ಯಾವ ರೀತಿ ಮೊದಲಿತ್ತ, ಇವಾಗ ಹೆಂಗೆ ದುರಸ್ತಿ ಆಗೈತಿ ನೋಡ್ಬೋದು ನೀವು. ಇಲ್ಲೆಲ್ಲ ಮೊದಲು ಇಲ್ಲಿ ಕಿತ್ತೂರು ಕೋಟೆ ರಾಣಿ ಚೆನ್ನಮ್ಮ ಆಗ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಜಾಗ ಇದು. ಊರಿಗೆ ಒಳ್ಳೆ ಪ್ಲೇಸ್ ಐತಿ, ನೋಡ್ಬೋದು ನೀವು. ಇವಾಗ ಭಾಳ ಜನ ಇಲ್ಲೇ ಟೂರಿಗೆ ಪ್ಲೇಸಿಗೆ ಬರತ್ತಾರೋ. ಇಲ್ಲೇನು ಕಾಣತಲ್ಲ, ಇದು ವಸ್ತು ಸಂಗ್ರಹಾಲಯ ಐತಿ. ಅವ್ರ ಹಳೆ ಕಾಲದ್ದು ಎಲ್ಲ ವಸ್ತುಗಳು, ಆಮೇಲೆ ಅವ್ರ ಕತ್ತಿ, ಅವ್ರು ಬಳಸುವಂಥ ಒಂದೊಂದು ವಸ್ತುಗಳೆಲ್ಲ ಇದ್ರೊಳಗೆ ಅದಾವು ಮ್ಯೂಸಿಯಮ್ನಾಗ. ಬಂದ್ಕಾರ ಯಾರ ನೋಡ್ಕೊಂಡು ಹೋಗ್ಬೋದು. ಇಲ್ಲೇ ಕಿತ್ತೂರು ಆಜು ಬಾಜುಕ್ಕೆ ಯಾರ ಇದ್ರೆ. ಮತ್ತು ಇದು ವರ್ಷಕ್ಕೊಮ್ಮೆ ಕಿತ್ತೂರು ಉತ್ಸವ ಅಂತ್ರಿ ಆಗೇ ಆಕೈತಿ. ಅವಾಗ ವಿಸಿಟ್ ಕೊಟ್ಟು ಹೋಗ್ರು ಒಂದ್ಸಲ. ಬೆಸ್ಟ್ ನೋಡೋಕೆ ಮಾತ್ರ ಬೆಸ್ಟ್ ವ್ಯೂಸ್ ಇರುತ್ತೆ. ಆಮೇಲೆ ವಸ್ತು ಸಂಗ್ರಹಾಲಯ ಇರ್ತಾವೆ, ಎಲ್ಲ ರೀತಿ ಕೃಷಿ ಉಪಕರಣಗಳು, ಯಾರ ಒಳಗಿನ ವಸ್ತುಗಳನ್ನು ಅವ್ರು ಬಳಸುವಂಥ ವಸ್ತುಗಳು ಅದಾವೆ ಅದರೊಳಗಡೆ. ನೋಡುವಂಥ ಏನರ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿರಿ, ನಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಕಿತ್ತೂರೊಳಗೆ ಇಲ್ಲೇ ಮ್ಯಾಲೆ ಹೋದ್ರೆ ಸಭಾಂಗಣ ಐತಿ. ಇಲ್ಲೇ ಕಿತ್ತೂರು ಒಳಗೆ ನಡೆಯುವಂತಹ ಒಂದು ಒಳ್ಳೊಳ್ಳೆ ಫಂಕ್ಷನ್ಗಳು, ಕಿತ್ತೂರು ಉತ್ಸವ ಟೈಮ್ನಾಗ ನಡೆಯೋ ಫಂಕ್ಷನ್ಗಳೆಲ್ಲ ಇದು ಸಭಾಂಗಣ ಒಳಗೆ ನಡೀತಾವೆ. ಕಾಣತ್ತಲ್ಲ ಇದು ಸಭಾಂಗಣ. ಉತ್ಸವ ಟೈಮ್ನಾಗ ಅಂದ್ರೆ ಇಲ್ಲೆಲ್ಲ ಫುಲ್ ಪೆಂಡಾಲ್ ಗಿಂಡಾಲೆಲ್ಲ ಹಾಕಿ ಫುಲ್ ಎಲ್ಲ ಪ್ರೋಗ್ರೆಸ್ ಒಳಗಿರ್ತೈತಿ. ಇದೇನು ಕಾಣತ್ತಲ್ಲ ಇದೆಲ್ಲ ಹೇಳಿದ ವಸ್ತು ಸಂಗ್ರಹಾಲಯ. ಬರ್ಬೋದು ಇಲ್ಲಿ ಬಂದ. ಇಲ್ಲೇನು ಎಂಟ್ರಿ ಫೀಸ್ ಏನು ಇರೋಂಗಿಲ್ಲ, ಒಂದು ವಿಸಿಟ್ ಕೊಡ್ಬೋದು ನೀವು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇಲ್ಲೇ ಡಿಗ್ರಿ ಹುಡುಗರು ಭಾಳ ಜನ ಬರತ್ತಾರೆ ಇವಾಗ. ಯಾಕಪ್ಪ ಅಂದ್ರೆ ಅವರು ಡಿಗ್ರಿ ಒಳಗೆ ಪ್ರಾಜೆಕ್ಟ್ ಕೊಟ್ಟಾರ ಅವ್ರಿಗೆ. ಯಾರ್ಯಾರು ಕಿತ್ತೂರು ಸಂಸ್ಥಾನದ ಬಗ್ಗೆ, ಆಮೇಲೆ ಕಿತ್ತೂರು ಆಡಳಿತದ ಬಗ್ಗೆ ಏನರ ಇನ್ಫಾರ್ಮೇಷನ್ ಬೇಕಾದವರು ಕಲೆಕ್ಟ್ ಮಾಡ್ಕೊಳಕ್ಕಂತ್ರಿ ಇಲ್ಲಿ ಕಿತ್ತೂರಿಗೆ ಬಂದ ಬರತ್ತಾರು. ನಿಮಗೂ ಏನರ ಇನ್ಫಾರ್ಮೇಷನ್ ಬೇಕಂದ್ರೆ ಬಂದ ಕಲೆಕ್ಟ್ ಮಾಡ್ಕೊಳ್ರಿ. ನೋಡ್ಬೋದು ನೀವು ಇಲ್ಲೇ ನೋಡ್ರಿ. ಇಲ್ದ ಒಂದು ಫ್ಯಾಮಿಲಿ ಬಂದು ಊಟ ಮಾಡತ್ತಾರೆ. ಇಲ್ಲಿ ಟೂರಿಗೆ ಬಂದಾರು, ಊಟ ಮಾಡತ್ತಾರು. ಯಾರಿಗಾರ ಏನರ ಇನ್ಫಾರ್ಮೇಷನ್ದು ಬೇಕಂದ್ರೆ ನಂಗೆ ಕಾಮೆಂಟ್ ಮಾಡಿರಿ ಅಥವಾ ಮೆಸೇಜ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತಾನೆ. ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಿಂಗೆ